ನೆನ್ನೆ ಮೊನ್ನೆ ಎಲ್ಲ ಮನೆ ಕ್ಲೀನಿಂಗ್ ಮಾಡೋದ್ರಲ್ಲೇ ಮುಳುಗೋಗಿದ್ರಿಂದ ಯೂಟ್ಯೂಬ್ ಕಡೆಗೆ ಬಂದಿರಲಿಲ್ಲ ಅಷ್ಟೆ. ಇವತ್ತು ಮನೆ ಒಳಗೆಲ್ಲ ಕ್ಲೀನ್ ಆಯಿತು. ಈ ಖುಷಿಗೆ ಭೀಮನ್ಕೊಲ್ಲಿ ಜಾತ್ರೆಗೆ ಹೊರಟಿದ್ದೀವಿ. ಇದು ಬುಧವಾರದ ಕತೆ. ನಮ್ಮ ಕೋಟೆ ತಾಲೂಕಲ್ಲಿ ಪ್ರಸಿದ್ಧವಾದ ಭೀಮನ್ಕೊಲ್ಲಿ ಜಾತ್ರಾ ಮಹೋತ್ಸವ ಸೋಮವಾರದಿಂದ ನಡೀತಿದ್ದು ಇವತ್ತು ಕೊನೆ ದಿನ. ಬೇರೆ ಬೇರೆ ಊರು ತಾಲೂಕು ಜಿಲ್ಲೆಗಳಿಂದ ಮಾತ್ರ ಅಲ್ಲ, ಪಕ್ಕದ ರಾಜ್ಯ ಕೇರಳದಿಂದನೂ ಜನ ಬರಬೇಕಾದ್ರೆ ನಾವು ಇಷ್ಟು ಹತ್ತಿರದಲ್ಲಿ ಇದ್ಕೊಂಡು ಮಾದಪ್ಪನ ನೋಡೋಕೆ ಹೋಗದೇ ಇದ್ರೆ ಹೆಂಗೆ ಅಲ್ವಾ. ಅದರ ಜೊತೆಗೆ ಇನ್ನೊಂದು ಕಾರಣ ಏನು ಅಂದರೆ ಈ ಜಾತ್ರೆ ಸಮಯದಲ್ಲಿ ಮಾತ್ರ ಅವಕಾಶ ಇರೋ ಬೋಟ್ ರೈಡಿಂಗ್. ಇದನ್ನಂತೂ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ ಬಿಡಿ. ಜಾತ್ರೆಯ 3 ದಿನಗಳು ಕಪಿಲಾ ನದಿ ಆಚೆ ಇರುವ ಊರುಗಳಿಂದ ಬೋಟ್ಗಳನ್ನ ಬಿಟ್ಟಿರ್ತಾರೆ. ನಾವು ಬೆಳ್ತೂರು ಹಳೆಗೇಟಿಂದ ಬೋಟಲ್ಲಿ ಹೋಗೋದಕ್ಕೆ ಬಂದ್ವಿ. ಜನಸಾಗರ. ಹಾಗಂತ ಜನಗಳಿಗೆ ಎದುರುಕೊಂಡು ಬೋಟ್ ರೈಡ್ನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಕೊನೆ ದಿನ ಆಗಿದ್ದರಿಂದ ನಮ್ಮ ಥರನೇ ಸಾಕಷ್ಟು ಜನ ವರ್ಷಕ್ಕೊಮ್ಮೆ ಸಿಗೋ ಈ ಅವಕಾಶನ ಅನುಭವಿಸೋದಕ್ಕೆ ಬಂದಿದ್ದರು. ಅವ್ರ ಜೊತೆಗೆ ನಾವು ಹೆಚ್ಚು ಕಡಿಮೆ 1 ಅವರ್ ಬಿಸಿಲಲ್ಲಿ ಕಾದು ಕೊನೆಗೂ ಬೋಟ್ ಹತ್ತಿದ್ವಿ. ಬೋಟ್ ನೀರೊಳಗೆ ಇಳಿತಿದ್ದಂಗೆ ಬಿಸಿಲಿನ ಕಾವೆಲ್ಲ ಕಡಿಮೆಯಾಗಿ ದೇಹ ತಣ್ಣಗಾಯಿತು. ಇನ್ನು ಮಾದಪ್ಪನ ದರ್ಶನ ಆಗಿ ಮನಸ್ಸು ನೆಮ್ಮದಿ ಆಯಿತು. ಯಾಕೆ ಕೇಳ್ತೀರಿ ಆ ಜನಗಳ ಮಧ್ಯದಲ್ಲಿ ದರ್ಶನ ಪೂಜೆ ಮುಗಿಸಿ ಪ್ರಸಾದನ ಸ್ವೀಕರಿಸಿ ನಿನ್ನ ದಯೆ ಇರಲಿ ಮಾದಪ್ಪ ಅಂತ ಮತ್ತೊಮ್ಮೆ ಮಾದಪ್ಪನ ಬೇಡ್ಕೊಂಡು ಬೋಟ್ ಹತ್ತಿ ವಾಪಸ್ ಊರಿಗೆ ಬಂದ್ವಿ.